ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕೃಷಿ ಸ್ನೇಹಿತ ಕೃಷ್ಣ ಅನವಟ್ಟಿ. ಈ ಶುಂಠಿ ಬೆಳೆಗಾರರಿಗೆ ಒಂದು ವಿಶೇಷವಾದ ವಿಡಿಯೋ ಅಂತಾನೆ ಹೇಳ್ಬೋದು. ಇಂದಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಶುಂಠಿಯ ದರ ಇದು ನಿಜಾನ ಸುಳ್ಳ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೇನೆ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋದ ಕೊನೆಯದಲ್ಲಿ ಕೂಡ ಗೋಲ್ಡನ್ ಪಾಯಿಂಟ್ಸ್ ಅನ್ನುವ ವಿಶೇಷ ಒಂದು ವಿಡಿಯೋ ತುಣುಕು ಇರುತ್ತೆ. ಖಂಡಿತ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಬನ್ನಿ ತಡ ಮಾಡೋದ್ ಬೇಡ, ವಿಡಿಯೋ ಶುರು ಮಾಡೋಣ. ನಮಸ್ಕಾರ ರೈತ ಬಂಧುಗಳೇ. ನೀವು ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸ್ತಾ ಇರಬಹುದು, ಸಾಮಾಜಿಕ ಜಾಲತಾಣಗಳಾದಂತಹ ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಅಥವಾ ಫೇಸ್ಬುಕ್ ಆಗಿರ್ಬೋದು, ಇನ್ನು ಮುಂದುವರೆದು ಯೂಟ್ಯೂಬ್ಗಳಲ್ಲಿ ಕೂಡ ಒಂದು ಶುಂಠಿ ದರ ದಿಢೀರ್ ಬೆಳವಣಿಗೆ, ಮತ್ತೆ ಇನ್ನು ಸಾಕಷ್ಟು ಇತರ ಉದಾಹರಣೆಗೆ ಇನ್ನು ಒಂದು ವಾರದಲ್ಲಿ 10,000 ಆಗುತ್ತೆ, ಇನ್ನು ಮುಂದಿನ ತಿಂಗಳು 15,000 ಆಗುತ್ತೆ, 8,000 ಆಗುತ್ತೆ. ಈ ರೀತಿಯ ಊಹಾಪೋಹಗಳ ಒಂದು ಸಾಕಷ್ಟು ರೈತರಿಗೆ ತಪ್ಪು ಮಾಹಿತಿ ರವಾನೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಖಂಡಿತ ಇದು ಈ ತರ ಒಂದು ತಪ್ಪು ಮಾಹಿತಿ ರವಾನೆ ಆದ್ರೆ ಸಾಕಷ್ಟು ಒಂದು ಲಕ್ಷಗಳನ್ನ ಖರ್ಚು ಮಾಡಿ ಬೆಳೆದಂತಹ ಬೆಳೆ ಯಾರೋ ಒಬ್ಬ ಒಂದು ರೈತರಿಗೆ ಇದರಿಂದ ಅನಾನುಕೂಲ ಆಗುವಂತಹ ಒಂದು ಸಂಭವ ಇರುತ್ತೆ. ಯಾಕೆಂದ್ರೆ ಮುಂದಿನ ತಿಂಗಳು 10,000 ಆಗ್ಬಿಡುತ್ತೆ ಅನ್ನೋ ಒಂದು ಪೋಸ್ಟ್ಗಳನ್ನ ನೋಡಿದಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಸೊ ಸಾಕಷ್ಟು ರೈತರಿಗೆ ಒಂದು ಭರವಸೆ ಹುಟ್ಟುತ್ತೆ. ಆ ಭರವಸೆಯಿಂದ ಆ ಶುಂಠಿಯನ್ನ, ಹಾಳಾದ ಶುಂಠಿಯನ್ನ, ಉದಾಹರಣೆಗೆ ಚೆನ್ನಾಗಿದ್ರೆ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ರೇಟ್ ಸಿಕ್ಕರೆ ಒಳ್ಳೇದು, ಚೆನ್ನಾಗಿರೋದಿಲ್ಲ. ಈಗ ಏನೋ ಒಂದು ಕೊಳೆ ಬಂದಿರುತ್ತೆ ಅಥವಾ ಪೈರುಕಿಲಿಯ ರೋಗ ಬಂದಿರುತ್ತೆ, ಅದು ಬೆಳೆ ಸಂಪೂರ್ಣವಾಗಿ ಹಾಳಾಗುವ ಹಂತದಲ್ಲಿ ಇರುತ್ತೆ. ಸೊ ಅಂತಹ ಒಂದು ರೈತರುಗಳು ಏನಾಗುತ್ತೆ, ಒಂದು ಆಶಾಭಾವನೆ ಮೂಡಿ ಅವರು ಶುಂಠಿಯನ್ನ ಇಡಬಹುದು ಅಥವಾ ತಕ್ಷಣಕ್ಕೆ ಮಾರಿಬಿಡಬಹುದು. ಸೊ ಈ ತರಹ ಒಂದು ಸಮಸ್ಯೆಗಳಾದಾಗ ಆ ರೈತನಿಗೆ ಲಾಸ್ ಆಗುತ್ತೆ. ಸೊ ಹಾಗಾಗಿ ಸಾಕಷ್ಟು ಒಂದು ಊಹಾಪೋಹಗಳಿಗೆ ರೈತರು ಕಿವಿಗೊಡೋದು ಬೇಡ. ಈ ತರ ಒಂದು ಮಾಹಿತಿಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇರೋದ್ರಿಂದ ನೀವು ರೈತರಾದಂಥವರು ಮುಖ್ಯವಾಗಿ ಅದರ ಸತ್ಯಾಸತ್ಯತೆಯನ್ನು ತಿಳಿದುಕೊಂಡು ಮುಂದುವರಿಯೋದು ಒಳ್ಳೆಯದು. ಇನ್ನು ಸಾಮಾನ್ಯವಾಗಿ ರೈತರು ಮಾಡಬೇಕಾದಂತಹ ಒಂದು ಕೆಲಸ ಏನು ಅಂದ್ರೆ, ಸೊ ಇವುಗಳ ದರಗಳನ್ನ ಹೋಲಿಕೆ ಮಾಡಿ. ಸೊ ನೀವು ಯಾವುದೇ ಒಂದು ಪೋಸ್ಟ್ಗಳನ್ನ ನೋಡಿದಾಗ ಅಥವಾ ಯೂಟ್ಯೂಬ್ ಅಥವಾ ವಾಟ್ಸಪ್ಗಳಲ್ಲಿ ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಿ ನೀವು ಶುಂಠಿ ದರ ಬಂತು ಅಂದ್ರೆ ಸೊ ಅವುಗಳನ್ನ ಪರೀಕ್ಷೆ ಮಾಡಿ. ಸೊ ನಿಮ್ಮ ಒಂದು ಏರಿಯಾಗಳಲ್ಲಿ ಏನಿದೆ ಆ ಏರಿಯಾಕ್ಕೂ ಆ ಏರಿಯಾಲಿರುವಂತಹ ದರಕ್ಕೂ ನೀವು ಪೋಸ್ಟ್ ನೋಡಿದಂತಹ ದರಕ್ಕೂ ಏನಾದ್ರು ಸಿಮಿಲಾರಿಟಿ ಇದೆಯಾ ಅನ್ನೋದನ್ನ ಚೆಕ್ ಮಾಡಿಕೊಂಡು ನೀವು ಮುಂದುವರಿಯೋದು ಒಳ್ಳೆಯದು. ಯಾಕಂದ್ರೆ ಸಾಕಷ್ಟು ಲಕ್ಷಗಳನ್ನ ಹಾಕಿ ಬೆಳೆದಂತ ಬೆಳೆಯನ್ನ ನೀವು ಯಾವುದೋ ಒಂದು ಪೋಸ್ಟ್ ನೋಡಿ ನಿರ್ಧಾರಕ್ಕೆ ಬರೋದು ಅಷ್ಟೊಂದು ಸಮಂಜಸ ಅಲ್ಲ ಅನ್ನೋದು ನನ್ನ ಭಾವನೆ. ಈ ಮೊದಲು ನಾವು ಕೂಡ ಒಂದು ಕಳೆದ ವರ್ಷದಲ್ಲಿ ಶುಂಠಿ ದರಗಳನ್ನ ಅಪ್ಡೇಟ್ ಮಾಡ್ತಾ ಇದ್ವಿ. ಅದು ಸಾಕಷ್ಟು ಒಂದು ಆಕ್ಯುರಸಿ ಅಂದ್ರೆ ನಿಖರತೆಯನ್ನ ಕಾಪಾಡ್ಕೊಂಡಿದ್ವಿ. ಸಾಕಷ್ಟು ಒಂದು 80%, 80% ನಿಖರತೆಯನ್ನ ಕಾಪಾಡ್ಕೊಂಡಿದ್ವಿ. ನಾವು ಪ್ರೈಸ್ ಅನ್ನ ಅಪ್ಡೇಟ್ ಮಾಡ್ತಾ ಇದ್ವಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ. ತದನಂತರದಲ್ಲಿ ನಾವು ನಿಲ್ಲಿಸ್ಬಿಟ್ವಿ. ಯಾಕೆ ಅಂದ್ರೆ ನಾವು ಒಂದು ನಿಖರವಾದ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಸೊ ಅದಾದ್ಮೇಲೆ ಸಾಕಷ್ಟು ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ಗಳಾಗಿರ್ಬೋದು, ಬೇರೆ ಬೇರೆ ಒಂದು ಮಾಧ್ಯಮಗಳಲ್ಲಿ ಕೂಡ ತಪ್ಪು ಮಾಹಿತಿ ರವಾನೆ ಆಗಕ್ ಸ್ಟಾರ್ಟ್ ಆಯ್ತು. ಬೇರೆಯವರು ಕೂಡ ಅದು ಅವರು ರೈತರಾಗಿರ್ಬೋದು ಅಥವಾ ಮಧ್ಯವರ್ತಿನೇ ಆಗಿರ್ಬೋದು, ಅದು ವ್ಯಾಪಾರಸ್ಥರೇ ಆಗಿರ್ಬೋದು, ಈ ತರದ ಒಂದು ತಪ್ಪು ಮಾಹಿತಿಯನ್ನ ರವಾನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಇದರಿಂದ ರೈತರಿಗೆ ನಷ್ಟ ಆಗಿದ್ದುಂಟು. ಕಳೆದ ಬಾರಿ ಹೀಗೆ ಆಗಿದೆ. ನಾವು ಸ್ಟಾಪ್ ಮಾಡಿದ್ಮೇಲೆ ಸಾಕಷ್ಟು ಜನ ಇದೇ ಒಂದು ವ್ಯೂಸ್ಗೋಸ್ಕರ ತಪ್ಪು ಮಾಹಿತಿಗಳನ್ನ ಹಂಚಿಕೊಂಡಿದ್ರಿಂದ ಸಾಕಷ್ಟು ಜನ ಶುಂಠಿಯನ್ನ ಕೊಡೋದನ್ನ ನಿಲ್ಲಿಸಿ, ವ್ಯಾಪಾರ ಮಾಡೋದನ್ನ ನಿಲ್ಲಿಸಿ ಅವರು ಮುಂದಕ್ಕೆ ಹಾಕಿದ್ರು. ಅವಾಗ ಪ್ರೈಸು ಕಡಿಮೆ ಆಯ್ತು. ಸೊ ಈ ತರದ ಒಂದು ತಪ್ಪುಗಳು ಆಗ್ಬಾರ್ದು ಅಂತಾನೆ ನಾವು ಪ್ರೈಸ್ ಅಪ್ಡೇಟ್ ಮಾಡೋದನ್ನ ಆ ಹಂತಕ್ಕೆ ಸ್ಟಾಪ್ ಮಾಡಿದ್ವಿ. ಬಟ್ ನಾವು ಎಷ್ಟು ವಿಡಿಯೋಗಳನ್ನ ಮಾಡಿದ್ದೇವೆ ಆ ಎಲ್ಲ ವಿಡಿಯೋಗಳಲ್ಲೂ ಕೂಡ ನಾವು ನಿಖರವಾಗಿ ಹೇಳಿದ್ದೇವೆ, ಯಾರೇ ಶುಂಠಿ ಕೊಡೋದಾದ್ರೂ ನಿಮ್ಮ ಒಂದು ವೈಯಕ್ತಿಕವಾಗಿ ನೀವು ನಿರ್ಧಾರ ಮಾಡಿ ಶುಂಠಿಯನ್ನ ಇಡಬೇಕಾ ಅಥವಾ ಕೊಡ್ಬೇಕಾ ಅನ್ನೋದನ್ನ ನೀವೇ ಒಂದು ನಿರ್ಧಾರವನ್ನ ಮಾಡಿ ಮುಂದುವರಿಯೋದು ಒಳ್ಳೆಯದು ಅಂತ ನಾವು ಸಾಕಷ್ಟು ವಿಡಿಯೋಗಳಲ್ಲಿ ಕೂಡ ತಿಳಿಸಿದ್ದೇವೆ. ಸೊ ಹಾಗಾಗಿ ರೈತ ಬಾಂಧವರು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಒಂದು ಶುಂಠಿ ದರಗಳನ್ನ ನೀವು ಪೋಸ್ಟ್ಗಳನ್ನು ನೋಡಿದಾಗ ಆತಂಕಕ್ಕೊಳಗಾಗಬೇಡಿ. ಸೊ ಈಗ ಸಾಕಷ್ಟು ನಾನು ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. ಮುಂದಿನ ತಿಂಗಳು ಬೀಜದ ಶುಂಠಿ ದಿಢೀರ್ ಏರಿಕೆ ಆಗುತ್ತೆ ಅಂತ ಹೇಳುವಂತಹ ಸಾಕಷ್ಟು ಪೋಸ್ಟ್ಗಳು
ಸಮಸ್ಯೆಗಳು ಬರ್ತಾ ಇದಾವೆ. ರೈತರಿಗೆ ಏನಾಗುತ್ತೆ ಅವಾಗ ಮುಂದಿನ ತಿಂಗಳು ಹೀಗಾಗ್ಬಿಡುತ್ತಾ ಹಾಗಾಗ್ಬಿಡುತ್ತಾ ಅನ್ನೋ ಒಂದು ಆತಂಕ ಮೂಡುತ್ತೆ. ಸೊ ಆತಂಕ ಮೂಡಿದಾಗ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಸಾಕಷ್ಟು ಈ ಒಂದು ವಿಚಾರಗಳನ್ನ ರೈತರು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಚಾನೆಲ್ಗಳಲ್ಲೂ ಕೂಡ ನಿಖರವಾದ ಒಂದು ಶುಂಠಿ ದರವನ್ನ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇಂದಿನ ಗೋಲ್ಡನ್ ಪಾಯಿಂಟ್ಸ್ ನಲ್ಲಿ ನೋಡೋದಾದ್ರೆ ಶುಂಠಿ ಬೆಳೆಗಾರರಿಗೆ ಮುಖ್ಯ ಸೂಚನೆಗಳು. ಸೊ ಸಾಮಾಜಿಕ ಜಾಲತಾಣಗಳಲ್ಲಿ ದರಗಳನ್ನ ಸ್ಥಳೀಯ ವ್ಯಾಪಾರಿಗಳ ಜೊತೆ ಹೋಲಿಕೆ ಮಾಡಿ, ಯಾಕೆಂದ್ರೆ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ದರ ಇರುತ್ತೆ. ಸೊ ನೀವು ಇನ್ಸ್ಟಾಗ್ರಾಮ್ ಅಥವಾ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ದರಗಳನ್ನ ಮೊದಲು ಹೋಲಿಕೆ ಮಾಡಿಕೊಂಡು ಮುಂದುವರಿಯುವುದು ಒಳ್ಳೆಯದು. ಇನ್ನು ಎರಡನೇ ಪಾಯಿಂಟ್ ನೋಡೋದಾದ್ರೆ ಸೋಷಿಯಲ್ ಮೀಡಿಯಾ ಸುದ್ದಿಯಿಂದ ತಕ್ಷಣ ನಿರ್ಧಾರಕ್ಕೆ ಬರಬೇಡಿ. ಸೊ ಶುಂಠಿ ಇನ್ನೊಂದು ವಾರದಲ್ಲಿ ಹೆಚ್ಚಾಗ್ಬಿಡುತ್ತೆ ಅಥವಾ ಮುಂದಿನ ತಿಂಗಳು ಹೆಚ್ಚಾಗುತ್ತೆ ಅಂತಹ ಪೋಸ್ಟ್ಗಳು ಬಂದಾಗ ತಕ್ಷಣ ನಿರ್ಧಾರ ಮಾಡಕ್ ಹೋಗ್ಬೇಡಿ. ಯಾವುದೇ ಶುಂಠಿ ದರವನ್ನ ಕೂಡ ಮುಂದೆ ಹೀಗಾಗುತ್ತೆ ಹಾಗಾಗುತ್ತೆ ಅನ್ನೋದನ್ನು ಕೂಡ ಯಾರು ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಶೇರ್ ಮಾರ್ಕೆಟ್ ಇದ್ದಾಗೆ ಏನ್ ಬೇಕಾದ್ರೂ ಆಗ್ಬೋದು. ಸೊ ಇಂದಿನ ದರ ಏನಿದೆ ಅನ್ನೋದನ್ನ ತಿಳಿಸ್ಬೋದೇ ಹೊರತು ಅವುಗಳನ್ನ ಮುಂದಿನ ಭವಿಷ್ಯವನ್ನ ಯಾರೂ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ಇನ್ನು ಮೂರನೇ ಪಾಯಿಂಟ್ ನೋಡೋದಾದ್ರೆ ನಿಜವಾದ ಮಾಹಿತಿಯನ್ನ ಮಾತ್ರ ಗಮನಿಸಿ. ಸೊ ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲವೂ ಸುಳ್ಳು ಅಂತಲ್ಲ, ಕೆಲವೊಂದು ನಿಜ ಮಾಹಿತಿಗಳು ಕೂಡ ಬರ್ಬೋದು, ಅಂತವುಗಳನ್ನು ಮಾತ್ರ ನೀವು ಗಮನಿಸಿ. ಇನ್ನು ನಾಲ್ಕನೇ ಪಾಯಿಂಟ್ ನೋಡೋದಾದ್ರೆ ಮೂರನೇ ವ್ಯಕ್ತಿ ಹೇಳಿದ ಮಾತಿಗೆ ನಿರ್ಧಾರ ಮಾಡಬೇಡಿ. ಯಾರೋ ನಿಮ್ಗೆ ಸಜೆಷನ್ ಮಾಡ್ತಿರುವವರು ಅಥವಾ ಯಾರೋ ನಿಮ್ಗೆ ಇನ್ನೊಬ್ಬ ವ್ಯಕ್ತಿ ಹೇಳಿದ್ರು ಅಂತ ಹೇಳಿ ನಿಮ್ಮ ಶುಂಠಿಯನ್ನ ಮಾರಾಟ ಮಾಡೋದಾಗ್ಲಿ ಅಥವಾ ಇಟ್ಕೊಳ್ಳೋದಾಗ್ಲಿ ಮಾಡೋಕೆ ಹೋಗ್ಬಿಡಿ. ನಿಮ್ಮ ಒಂದು ಸ್ವಂತ ನಿರ್ಧಾರವನ್ನ ಮಾಡಿ. ಇನ್ನು ಐದನೇ ಪಾಯಿಂಟ್ ನೋಡೋದಾದ್ರೆ ಮಾರಾಟದ ನಿರ್ಧಾರ ನಿಮ್ಮದೇ ಆಗಿರಲಿ. ಸೊ ಯಾವಾಗ ಶುಂಠಿಯನ್ನ ಮಾರಬೇಕು, ಸೊ ನಾನು ಏಪ್ರಿಲಿಗೆ ಮಾರಬೇಕಾ ಅಥವಾ ಮಾರ್ಚ್ಗೆ ಮಾರಬೇಕಾ ಅಥವಾ ಜನವರಿ ಪ್ರಾರಂಭಕ್ಕೆ ಮಾರಬೇಕಾ ಅನ್ನೋದು ನಿರ್ಧಾರ ನಿಮ್ಮದೇ ಆಗಿರಲಿ. ಸೊ ಯಾರನ್ನೋ ನಂಬಿ ನೀವು ಶುಂಠಿಯನ್ನ ಇಟ್ಕೊಳ್ಳೋದಾಗ್ಲಿ ಮಾರಾಟ ಮಾಡೋದು ಮಾಡಬೇಡಿ. ಯಾಕೆಂದ್ರೆ ಸಾಕಷ್ಟು ಒಂದು ಸುಳ್ಳು ಮಾಹಿತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬರೋದ್ರಿಂದ ಸೊ ಇದರ ಬಗ್ಗೆ ನೀವು ಜಾಗೃತರಾಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಸೊ ನಮ್ಮ ವಿಡಿಯೋದಲ್ಲಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನೀವು ಒಂದು ಲೈಕ್ ಮಾಡಿ, ಬೇರೆ ರೈತರುಗಳಿಗೂ ಕೂಡ ಈ ಮಾಹಿತಿಯನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಬೇರೆ ಯಾವುದೇ ನಿಮ್ಗೆ ಅನಿಸಿಕೆಗಳಿದ್ರು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳೊಂದಿಗೆ ನಿಮ್ಮ ಕೃಷಿ ಸ್ನೇಹಿತ ಕೃಷ್ಣ.